ಹೈ ಗೈಸ್, ಎಲ್ರಿಗೂ ಕೂಡ ನಮಸ್ಕಾರ. ಜುಲೈ 15ರಿಂದ ತುಂಬ ಜನ ಯೂಟ್ಯೂಬ್ನ ನಂಬ್ಕೊಂಡಿರೋರಿಗೆ ಎಲ್ರಿಗೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಇದೆ. ಏಕೆಂತಂದರೆ ಯೂಟ್ಯೂಬ್ ಮಾನಿಟೈಸೇಷನ್ನ ಅವರ ಚಾನಲಿಂದ ತೆಗೆದಾಕ್ತಾ ಇದ್ದಾರೆ. ಅಂದರೆ ಇನ್ನು ಮುಂದೆ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಿದ್ದವರೆಲ್ಲ ದುಡ್ಡು ಮಾಡೋಕ್ಕಾಗಲ್ಲ. ಜುಲೈ 15ರಿಂದ ಯಾರ್ಯಾರ ಚಾನಲ್ಲು ದುಡ್ಡು ಮಾಡೋಕ್ಕಾಗಲ್ಲ, ಏನು ಹೊಸ ರೂಲ್ಸನ್ನು ಆ್ಯಡ್ ಮಾಡ್ತಾಯಿದ್ದಾರೆ ಅನ್ನೋದನ್ನು ಇವತ್ತು ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ನೀವೇನಾದರೂ ಈ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ, ನಾನು ಮಾಡ್ತಾ ಇರೋದು ಅಂತಲ್ಲ, ಬೇರೆಯವ್ರು ಮಾಡಿದ್ರು ನೋಡಿದ್ರು ಓಕೆ, ಅಪ್ಡೇಟ್ ಬಂದಿದೆ ಅಂತ ಗೊತ್ತಿದ್ರೆ, ಇನ್ ಕೇಸ್ ಗೊತ್ತಿಲ್ಲ ಅಂತಂದರೆ ನೀವು ಯೂಟ್ಯೂಬ್ ಮಾಡ್ತಾ ಇರೋದು ವೇಸ್ಟ್ ಆಗುತ್ತೆ. ಯಾಕೆಂತಂದರೆ ಯೂಟ್ಯೂಬಿಂದ ದುಡ್ಡು ಕೊಡಲ್ವಂತೆ. ತುಂಬ ಜನ ಚಾನಲ್ಸ್ಗಳಿಗೆ ಇದನ್ನು ಮಾಡಬೇಕು ಅಂತ ಜುಲೈ 15ನೇ ತಾರೀಕು ಫಿಕ್ಸ್ ಮಾಡ್ಕೊಂಡವ್ರು ಡೇಟ್ನ. ಆಯಿತಾ, ಹೇಳ್ತೀನಿ ಏನು ಅಪ್ಡೇಟು ಅಂತ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ. ದಯವಿಟ್ಟು ಪ್ರತಿದಿನ ಯೂಟ್ಯೂಬಿಗೆ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಏನು ಅಪ್ಡೇಟ್ಸ್ ಬಂದರೂ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಓಕೆ, ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ತುಂಬ ಬೇಜಾರಾಗುವಂಥ ಅಪ್ಡೇಟು. ಯಾಕೆಂತಂದರೆ ತುಂಬ ಜನ ಯೂಟ್ಯೂಬ್ನ ಏನೋ ಒಂದು ಲೈಫ್ ಥರ ತಗೊಂಡು ಹಾರ್ಡ್ ವರ್ಕ್ ಹಾಕಿ ಮಾಡ್ತಾ ಇರ್ತೀರ. ಸೊ ಸಡನ್ನಾಗಿ ನಿಮ್ಮ ಯೂಟ್ಯೂಬಿಂದ ದುಡ್ಡು ಬರೋಲ್ಲ 15ನೇ ತಾರೀಕಿಂದ ಅಂತಂದರೆ ನಿಮಗೆ ತಡ್ಕೊಳಕ್ಕಾಗುತ್ತಾ? ಖಂಡಿತವಾಗ್ಲೂ ತಡ್ಕೊಳಕ್ಕಾಗಲ್ಲ. ಬಟ್ ಅಪ್ಡೇಟ್ ಮಾಡ್ತಾ ಇದ್ದಾರೆ 15ನೇ ತಾರೀಕು. ಏನು ಅಪ್ಡೇಟ್ ಬರ್ತದೆ ಅಂತ ನಾನು ಫಸ್ಟು ಹೇಳ್ಬಿಡ್ತೀನಿ. ಅದಾದಮೇಲೆ ಭಯಪಡಬೇಡಿ, ನಾನು ಇದಕ್ಕೂ ಒಂದು ರೂಟನ್ನು ಇಟ್ಟಿದ್ದೀನಿ ನಾನು ನಿಮಗೆ. ಆಯಿತಾ, ಯಾರೂ ಹೆದರ್ಕೋಬೇಡಿ. ಫಸ್ಟು ಅಪ್ಡೇಟ್ ಕೇಳಿಸ್ಕೊಳ್ಳಿ. ಅಪ್ಡೇಟ್ನ ನೀವು ಕೇಳ್ಕೊಂಡ್ರೆ ಮಾತ್ರ ಸೊ ನೀವು ಇದರಿಂದ ಬಚಾವಾಗೋಕ್ಕಾಗೋದು, ಇಲ್ಲ ಅಂತಂದರೆ ನೀವು ಬಚಾವಾಗೋಕ್ಕಾಗಲ್ಲ. ಓಕೆ, ಸೊ ಈಗ ನಾನು ಅಪ್ಡೇಟ್ನ ತೋರಿಸ್ತೀನಿ. ಒಂದು ಸೆಕೆಂಡ್ ಹಂಗೆ ಇರಿ. ಓಕೆ ಗೈಸ್, ಸೊ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ಏನು ಅಪ್ಡೇಟ್ ಬಂದಿದೆ ಅನ್ನೋದನ್ನ. ಫಸ್ಟು ನಾನು ನಿಮಗೆ ಓದ್ಬಿಡ್ತೀನಿ, ಅದಾದಮೇಲೆ ನಮಗೆ ಹೇಳ್ತೀನಿ ಎಲ್ಲನೂ ಕೂಡ. ಸೊ ನೋಡಿ, ನಾನಿವಾಗ ಡಿಸ್ಕಸ್ ಮಾಡ್ತಾ ಇರೋದು ಈ ಅಪ್ಡೇಟ್ ಅಲ್ಲ. ಇಲ್ಲಿ ಮೇಲ್ಗಡೆ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇದನ್ನೇನು ನೋಡೋಕೆ ಹೋಗ್ಬೇಡಿ. ನಾನಿವಾಗ ಡಿಸ್ಕಸ್ ಮಾಡ್ತಾ ಇರೋದು ಜುಲೈ 2025 ಅಪ್ಡೇಟ್ಸ್ ಟು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ YPP ಮಾನಿಟೈಸೇಷನ್ ಪಾಲಿಸೀಸ್. ಈ ಒಂದು ಅಪ್ಡೇಟ್ ಬಗ್ಗೆ ನಾನಿವಾಗ ಮಾತಾಡ್ತಾ ಇರೋದು. ನೋಡಿ, ಈ ಜುಲೈ 2025ರಲ್ಲಿ ಅಂದರೆ ಇದೇ ತಿಂಗಳು ಒಂದು ಹೊಸ ರೂಲ್ಸ್ ಬರ್ತಾ ಇದೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಮೇಲೆ. ಆಯಿತಾ, ಸೊ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ಯೂಟ್ಯೂಬ್ ಮಾನಿಟೈಸೇಷನ್. ನೀವು ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂತಂದರೆ ನೀವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ನಿಮ್ಮದು ಎನೇಬಲ್ ಆಗಿರಬೇಕು ಅಷ್ಟೇ. ತುಂಬ ಸಿಂಪಲ್. ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ನಿಮ್ಮೆಲ್ಲರೂ ಕೂಡ ರೂಲ್ಸ್ ಗೊತ್ತಿದೆ. 1000 ಸಬ್ಸ್ಕ್ರೈಬರ್ಸು ಮತ್ತು 4000 ಅವರ್ಸ್ ವಾಚ್ ಟೈಮ್ ಅಲ್ವಾ. ಸೊ ಇದನ್ನು ಕಂಪ್ಲೀಟ್ ಮಾಡಿದ್ರೆ ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತೆ, ನೀವು ದುಡ್ಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ಬೇಸಿಸ್ ಮೇಲೆ ಇದ್ರ ಮೇಲೆ ಒಂದು ರೂಲ್ಸನ್ನು ಆ್ಯಡ್ ಮಾಡಿದ್ದಾರೆ. ಇವಾಗ ಏನು ರೂಲ್ಸು ನೀವು ನೋಡಿ. order to monetize as part of YPP, YouTube has always required creators to upload original and authentic content ಅಂತ ಕೊಟ್ಟಿದ್ದಾರೆ. ಆಯಿತಾ, ಸೊ ಇನ್ನು ಮಿಕ್ಕಿದು ಓದ್ಬಿಡೋಣ. On 15 July 2025, YouTube is updating its guideline to better identify mass-produced and repetitious content. This update better reflects what inauthentic content looks like today ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅವರು ಹೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮಲ್ಲಿ ನಾವು ಹೊಸ ರೂಲ್ಸನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಯೂಟ್ಯೂಬಲ್ಲಿ ಯಾರೆಲ್ಲ ದುಡ್ಡು ಮಾಡ್ತಾಯಿದ್ದೀರಾ, ನೀವು ಇವಾಗ ದುಡ್ಡು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಕಂಟೆಂಟ್ಸ್ಗಳು ಒರಿಜಿನಲ್ ಕಂಟೆಂಟ್ ಆಗಿರಬೇಕು ಅನ್ನೋದನ್ನು ಅವರು ನಮಗೆ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆಯಿತಾ, ನಿಮ್ಮದು ಒರಿಜಿನಲ್ ಕಂಟೆಂಟ್ ಇಲ್ಲ ಅಂತಂದರೆ ನೀವು ಇನ್ನು ಮುಂದೆ ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ಜುಲೈ 15ನೇ ತಾರೀಕಿಂದ ನಾವು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜುಲೈ 15ನೇ ತಾರೀಕಿಂದ ಎಲ್ಲರ ಒಂದು ಚಾನಲ್ಗೂ ಕೂಡ ಇದು ಇಂಪ್ಲಿಮೆಂಟ್ ಆಗುತ್ತೆ. ನೀವೇನಾದರೂ ಒರಿಜಿನಲ್ ಕಂಟೆಂಟ್ ಆಗ್ತಾಯಿಲ್ಲ ಅಂತಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ನ ಡಿಸೇಬಲ್ ಮಾಡ್ತಾರೆ. ನೀವು ಯೂಟ್ಯೂಬಿಂದ ದುಡ್ಡು ಮಾಡೋಕ್ಕಾಗಲ್ಲ. ಎಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ದರೂ ಅಷ್ಟೇ, ಲಕ್ಷ ಮಿಲಿಯನ್ ನೀವು ಸಿಲ್ವರ್ ಪ್ಲೇ ಬಟನ್ ಆದರೂ ತಗೊಂಡಿರಿ, ಗೋಲ್ಡನ್ ಪ್ಲೇ ಬಟನ್ ಆದರೂ ತಗೊಂಡಿರಿ. ಆಯಿತಾ, ಡಿಸೇಬಲ್ ಮಾಡ್ತೀವಿ. ಸೊ ನಿಮಗೆ ಯಾವುದೇ ಥರ ಅರ್ನಿಂಗ್ ಸಿಗೋದಿಲ್ಲ. ನಾವು ಅಪ್ಡೇಟ್ ಮಾಡ್ತಾಯಿದ್ದೀವಿ. ಓನ್ಲಿ ಇವಾಗ ಒರಿಜಿನಲ್ ಕಂಟೆಂಟಿಗೆ ಮಾತ್ರ ನಾವು ಬೆಲೆ ಕೊಡ್ತೀವಿ, ಅವ್ರಿಗೆ ಮಾತ್ರ ಅರ್ನಿಂಗ್ಸ್ನ ಕೊಡ್ತೀವಿ ಅಂತ ಯೂಟ್ಯೂಬರು ಹೊಸ ರೂಲ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ಈಗ ನಿಮ್ಮ ತಲೆಗೆ ಬಂದಿರ್ಬೋದು ಪ್ರಶ್ನೆ, ಯಾವ ಥರ ಕಂಟೆಂಟ್ ನಾವು ಹಾಗಾದರೆ ಮಾಡಬಾರ್ದು ಯೂಟ್ಯೂಬಲ್ಲಿ? ಅದನ್ನು ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ. ಒಂದು ಸೆಕೆಂಡ್, ಇದನ್ನು ನೋಡ್ಕೊಂಡ್ರಿ ಅಲ್ವಾ? ದಯವಿಟ್ಟು ಇದನ್ನು ಆದಷ್ಟು ನಿಮ್ಮ ಫ್ರೆಂಡ್ಸು ಯಾರಾದರೂ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಎಲ್ರಿಗೂ ಕೂಡ ಗೊತ್ತಾಗಲಿ. ಯಾಕೆಂದರೆ ತುಂಬ ಜನ ಯಾವ ಥರ ಬೇಕಾದರೂ ಕಂಟೆಂಟ್ ಮಾಡ್ತಾಯಿದ್ರು, ಯಾವ ಥರ ಬೇಕಾದರೂ ಕೂಡ ಮಾಡ್ಬೋದಿತ್ತು. ಆಯಿತಾ, ಅದು ರೈಟ್ಸ್ ಇತ್ತು ಮುಂಚೆ, ಬಟ್ ಇವಾಗ ಈ ರೈಟ್ಸು ತೆಗೆದಾಕಿದ್ದಾರೆ. ಆಯಿತಾ, ಪಾಪ ಗೊತ್ತಿರಲ್ಲ ಅವರಿಗೆ ಅಷ್ಟೇ, ಇನ್ನೇನಿಲ್ಲ. ಈ ಥರ ಚೇಂಜ್ ಆಗಿದೆ ಅನ್ನೋದು ಗೊತ್ತಿರಲ್ಲ. ಅವ್ರ ಪಡೆಗೆ ಅವ್ರು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅವ್ರಿಗೆ ದಯವಿಟ್ಟು ಇದು ಗೊತ್ತಾಗಲಿ. ಆಯಿತಾ, ಗೊತ್ತಾದರೆ
ಅಟ್ಲೀಸ್ಟ್ ಅಲ್ಲಿಂದ ಅವ್ರು ಏನೋ ಚೇಂಜ್ ಮಾಡಿಕೊಂಡು ಮಾನಿಟೈಸೇಷನ್ ಡಿಸೇಬಲ್ ಆಗದೆ ಮುಂದಕ್ಕೆ ಹೋಗ್ಬೋದು ಆಯಿತಾ. ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ. ಸೊ ನಾನಿವಾಗ ಯಾವ ಥರ ಕಂಟೆಂಟ್ಸ್ಗಳನ್ನ ಮಾಡಬಾರ್ದು ಅನ್ನೋದನ್ನ ನಾನು ನಿಮಗೆ ಡೈರೆಕ್ಟಾಗಿ ಒಂದಷ್ಟು ಪಾಯಿಂಟ್ಸ್ಗಳು ಹೇಳ್ಬಿಡ್ತೀನಿ. ಆವಾಗ ನಿಮ್ಗೆ ಇನ್ನೂ ಸಖತ್ತಾಗಿ ಐಡಿಯಾ ಸಿಗುತ್ತೆ. ನೀವೇನಾದರೂ ಆ ಥರದ ಕಂಟೆಂಟ್ಸ್ಗಳನ್ನ ನೀವೇನಾದರೂ ಮಾಡ್ತಾಯಿತ್ತು ಅಂತಂದರೆ ನೀವು ಸ್ಟಾಪ್ ಮಾಡ್ಕೊಳ್ಬೋದು ಆಯಿತಾ. ಸೊ ಸ್ಟಾಪ್ ಮಾಡಿಕೊಂಡ್ರೆ ಏನಿಲ್ಲ, ಆಮೇಲೆ ನಿಮ್ಗೇನು ಸಮಸ್ಯೆ ಆಗೋಲ್ಲ. ಸೊ ಇದು ಒಂದು ಆಲ್ಟರ್ನೇಟಿವ್ ಇದೆ. ತುಂಬ ಜನ ಭಯ ಪಡ್ಕೊಬಿಟ್ಟಿದ್ದಾರೆ ಆಯಿತಾ. ಈಗ ಹಂಗಾದರೆ ಈಗ ನಾವು ಯೂಟ್ಯೂಬಲ್ಲಿ ದುಡ್ಡೇ ಮಾಡೋಕ್ಕಾಗಲ್ಲ. ಇಲ್ಲ, ನೀವು ಚೇಂಜ್ ಮಾಡ್ಕೊಂಡ್ರೆ ಮುಗೀತು. ಕಂಟೆಂಟ್ ಮಾಡ್ತಾ ಇರೋದನ್ನು ಚೇಂಜ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಯಾವ್ಯಾವ ಥರ ಈ ವೀಡಿಯೋಸ್ಗಳು ಇವಾಗ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಅಂದರೆ ಮಾಡ್ತಾ ಇರೋರಿಗೆ ಯಾರು ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ ಅಂತಂದರೆ, ಸೊ ನೋಡಿ ನಂಬರ್ 1 ನೀವೇನಾದರೂ AI ಜನ್ರೇಟೆಡ್ ವೀಡಿಯೋಸ್ ಮಾಡ್ತಾಯಿದ್ದೀರಾ ಅಂತಂದರೆ AI ಜನ್ರೇಟೆಡ್ ವೀಡಿಯೋಸ್. ಸೊ ಅಂತಂದರೆ ಈಗ ನಿಮ್ಗೆ ಗೊತ್ತಿರುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನು ಯೂಸ್ ಮಾಡಿಕೊಂಡು ನೀವು ತುಂಬ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತೀರ ಅಲ್ವಾ. ಸೊ ಏನಾದರೂ ಒಂದು ಟೆಕ್ಸ್ಟ್ ಹಾಕೋದು, ಈ ಥರದೊಂದು ವೀಡಿಯೋ ಕ್ರಿಯೇಟ್ ಮಾಡಿ ಅಂತಂದ್ಬಿಟ್ಟು ವೀಡಿಯೋ ಕ್ರಿಯೇಟ್ ಮಾಡಿಸಿ ಅದನ್ನು ನೀವು ಯೂಟ್ಯೂಬ್ಗೆ ಒಂದು ಸ್ಟೋರಿ ಟೈಪ್ ಆದರೂ ಹಾಕ್ತಾ ಇರ್ಬೋದು. ಈ ಥರನೂ ಕೂಡ ಮಾಡ್ತಾ ಇರ್ಬೋದು. ಇನ್ನು ಕೆಲವರು ಆಡಿಯೋ ಯೂಸ್ ಮಾಡ್ತಾ ಇರ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಹುಡುಗಿರ ವಾಯ್ಸಲ್ಲಿ ಒಂದು ಆಡಿಯೋ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ರಿ. ಈ ಥರ ನೀವೇನಾದರೂ ಮಾಡ್ತಾಯಿದ್ದೀರಾ ಅಂತಂದರೆ ಅಂಥ ಚಾನಲ್ಸ್ಗಳಿಗೆ ಮಾನಿಟೈಸೇಷನ್ ಇನ್ನು ಮುಂದೆ ನೀವು ಅಪ್ಲೈ ಮಾಡಿದ್ರೂ ಕೂಡ ಸಿಗಲ್ಲ ಆಯಿತಾ. ಆಮೇಲೆ ಆಲ್ರೆಡಿ ದುಡ್ಡು ಮಾಡ್ತಾರೆ ಅವ್ರಿಗೆ ಅದನ್ನು ಡಿಸೇಬಲ್ ಮಾಡ್ತಾರೆ, ಅಂದರೆ ನಿಮ್ಮ ಮಾನಿಟೈಸೇಷನ್ ಡಿಸೇಬಲ್ ಮಾಡ್ತಾರೆ. ನೀವು ಆವಾಗ ಆ ಚಾನಲಿಂದ ನೀವು ದುಡ್ಡು ಮಾಡೋಕ್ಕಾಗಲ್ಲ. ಸೊ ಮತ್ತೆ ನೀವು ರೀಅಪ್ಲೈ ಮಾಡ್ಬೋದು. ಅದಿನ್ನೂ ಐಡಿಯಾಸ್ ಇನ್ನೂ ಕೊಟ್ಟಿಲ್ಲ ಅವರು. ಒಟ್ಟಾರೆ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತಂತೆ ಆಯಿತಾ. ಅಂದರೆ ಅವ್ರಿಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಕೊಡಲ್ಲ ಅಂತ ಮುಖ್ಯವಾಗಿ ಅವರು ಡೈರೆಕ್ಟಾಗಿ ಹೇಳವ್ರೆ. ಅದೇನು ಮಾಡ್ತಾರೋ ಅದು ಗೊತ್ತಿಲ್ಲ ಆಯಿತಾ. ನಿಮಗೆ ಸೆಕೆಂಡ್ ಚಾನ್ಸ್ ಸಿಗುತ್ತಾ ಏನೋ ಅಂತ ನಂಗೆ ಗೊತ್ತಿಲ್ಲ. ಒಟ್ಟಾರೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ದೀರಾ ಅಂತಂದರೆ ಸೊ ನೀವು ಅದನ್ನು ಆದಷ್ಟು ಮಾಡೋಕ್ಕೆ ಹೋಗೋದಕ್ಕೆ ಹೋಗ್ಬೇಡಿ ಆಯಿತಾ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ನಲ್ಲಿ ರೀಯೂಸ್ಡ್ ಕಂಟೆಂಟ್ ಆರ್ ರಿಪಿಟೇಟಿವ್ ಕಂಟೆಂಟ್. ನೋಡಿ ಈ ರೀಯೂಸ್ಡ್ ಕಂಟೆಂಟು ಅಂತಂದರೆ ರೀಯೂಸ್ಡ್ ಆರ್ ರಿಪಿಟೇಟಿವ್ ಕಂಟೆಂಟ್ ಅಂತಂದರೆ ತುಂಬ ಸಿಂಪಲ್. ಅಪ್ಲೋಡ್ ಆಗಿರುವಂಥ ವಿಡಿಯೋನ ನೀವು ಮತ್ತೆ ಅಪ್ಲೋಡ್ ಮಾಡುವಂಥದ್ದು ಆಯಿತಾ. ಈಗ ಎಕ್ಸಾಂಪಲ್ ಇವಾಗ ನೋಡಿ, ಈಗ ಯಾವುದೋ ಸಿನಿಮಾದು ಹೀರೋ ಎಲ್ಲೋ ಹೋಗ್ತಾ ಇರ್ತಾರೆ, ಅದನ್ನು ನೀವು ವೀಡಿಯೋ ಶೂಟ್ ಮಾಡ್ತೀರಾ, ಅದನ್ನು ನೀವು ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ಒಂದು ಕಂಟೆಂಟ್ ಅದು ಅಪ್ಲೋಡ್ ಆಗಿರುತ್ತೆ. ಸೊ ತುಂಬ ಜನ ಅದೇ ಸ್ಪಾಟಲ್ಲಿ ಅದೇ ವಿಡಿಯೋನ ಕೆಲವರು ತೆಗೆದಾಕಿರ್ತಾರೆ, ಇನ್ನು ಕೆಲವರು ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ಅಪ್ಲೋಡ್ ಮಾಡ್ತಾರೆ. ಆಗ ಸೇಮ್ ವಿಡಿಯೋ ಬರೋದ್ರಿಂದ ರೀಯೂಸ್ಡ್ ಕಂಟೆಂಟ್ ಅಂತ ಬರುತ್ತೆ, ರಿಪಿಟೇಟಿವ್ ಕಂಟೆಂಟ್ ಅಂತ ಬರುತ್ತೆ. ಸೊ ಈ ಥರ ನೀವೇನಾದರೂ ಅಪ್ಲೋಡ್ ಆಗಿರುವಂಥ ವಿಡಿಯೋನೇ ಮತ್ತೆ ಅಪ್ಲೋಡ್ ಮಾಡಿದರೆ ಸಮಸ್ಯೆ ಆಗುತ್ತೆ ಆಯಿತಾ. ಈಗ ನಿಮ್ಗೆ ಕ್ವಶನ್ ಬರ್ಬೋದು, ಈಗ ನಾವೇನೋ ಒಂದು ವೀಡಿಯೋ ಮಾಡಿರ್ತೀವಿ, ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ, ಅದನ್ನೇ ನಾವು ಇನ್ನೊಂದ್ಸಲ ವೀಡಿಯೋ ಮಾಡಿರ್ತೀವಿ, ಅದೇನು ಸಮಸ್ಯೆ ಆಗಲ್ಲ ಆಯಿತಾ. ಅದ್ಯಾಕೆ ಸಮಸ್ಯೆ ಆಗಲ್ಲ ಅಂತಂದರೆ ನೀವು ಬೇರೆ ವೀಡಿಯೋ ಮಾಡಿರ್ತೀರಲ್ಲ, ಅದಕ್ಕೋಸ್ಕರ ನೀವು ಮಾಡಿರೋ ವೀಡಿಯೋ ನೀವೇ ಅಪ್ಲೋಡ್ ಮಾಡಿದರೆ, ಈಗ ನೋಡಪ್ಪ ನಾನೇ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ವೀಡಿಯೋ ಮಾಡಿ ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲ ಅಪ್ಲೋಡ್ ಮಾಡಿದರೆ ಯೂಟ್ಯೂಬ್, ಯಾವಾಗ ನನಗೂ ಪ್ರಾಬ್ಲಮ್ ಆಗುತ್ತೆ. ಈ ಥರ ಮಾಡೋಂಗಿಲ್ಲ. ಒಟ್ಟಾರೆ ಒಂದು ವೀಡಿಯೋ ಅಪ್ಲೋಡ್ ಆಗಿರೋದನ್ನ ಮತ್ತೆ ನೀವು ಅಪ್ಲೋಡ್ ಮಾಡೋಂಗಿಲ್ಲ. ಸೊ ಇದನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ ಆಯಿತಾ. ಈಗ ಕೆಲವರು ರೀಲ್ಸ್ಗಳೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಎಲ್ಲೋ ಫೇಮಸ್ ಆಗಿರೋದು ಆ ಥರದ್ದು, ಇದೆಲ್ಲ ಇದರೊಳಗೆ ಬರುತ್ತೆ, ರಿಪಿಟೇಟಿವ್ ಕಂಟೆಂಟ್, ರೀಯೂಸ್ಡ್ ಕಂಟೆಂಟ್ ಅಂತ. ಓಕೆ. ಸೊ ಆ್ಯಂಡ್ ಮೂರನೇದಕ್ಕೆ ಬರೋದಾಯಿತು ಅಂತಂದರೆ, ಸೊ ನಮಗೆ ಫೇಸ್ಲೆಸ್ ವಿಡಿಯೋ ಅಂತಂದರೆ ಮುಖ ತೋರಿಸ್ತೇನೆ ಮಾಡುವಂಥ ವೀಡಿಯೋನೂ ಕೂಡ ಇವಾಗ ಸ್ವಲ್ಪ ಡೇಂಜರಲ್ಲಿದೆ ಅಂತಲೇ ಹೇಳ್ಬೋದು. ಅದನ್ನು ಕೂಡ ಅವರು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ನೀವೇನಾದರೂ ಫೇಸ್ ತೋರಿಸಿ ವೀಡಿಯೋಸ್ಗಳನ್ನ ನೀವು ಮಾಡ್ತಾಯಿಲ್ಲ ಅಂತಂದರೂ ಕೂಡ ಸಮಸ್ಯೆ ಆಗಬಹುದು. ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಸ್ವಲ್ಪ ಹುಷಾರಾಗಿರಿ. ಒಟ್ಟಾರೆ ನಿಮ್ಮ ವಾಯ್ಸ್ ಆದರೂ ಯೂಸ್ ಮಾಡಿರಿ. ಇನ್ ಕೇಸ್ ಫೇಸ್ ತೋರಿಸಿಲ್ಲ ಅಂದರೂ ಕೂಡ ಏನಾದರೂ ಒಂದು ಯೂಸ್ ಇರಬೇಕು. ಒಟ್ಟಾರೆ ಎಫರ್ಟ್ಸ್ ಇರಬೇಕಷ್ಟೇ, ನಿಮ್ಮದು ಎಫರ್ಟ್ಸ್ ಕಾಣಬೇಕು. ಏನೋ ಅಂತ ಅದೇನಂತಾರಲ್ಲ, ಒಂಥರ ಲೋ ಎಫರ್ಟ್ ಇರೋದು ಕಂಟೆಂಟ್ ಏನಾದರೂ ಕಾಣ್ತು ಅಂತಂದರೆ ಯೂಟ್ಯೂಬರ್ಗೆ ಅದನ್ನು ಡಿಮಾನಿಟೈಸ್ ಮಾಡ್ತಾರಂತೆ ಆಯಿತಾ. ಅದನ್ನು ಅವರು ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು. ಸೊ ಈ ಥರದ್ದೇನಾದರೂ ನೀವು ಕಂಟೆಂಟ್ ಮಾಡ್ತಾಯಿದ್ರೆ ಸೊ ಇನ್ನು ಮುಂದೆ ನೀವು ಮಾಡೋದಕ್ಕೆ ಹೋಗಬೇಡಿ ಆಯಿತಾ. ಇದು ನನ್ನ ಕಡೆಯಿಂದ ಸಜೆಷನ್ಸ್ಗಳು. ಯೂಟ್ಯೂಬಲ್ಲಿ ನೀವೇನಾದರೂ ಈ ಥರದ ಕಂಟೆಂಟ್ ಮಾಡ್ತಾಯಿದ್ರೆ ಮಾಡಬೇಡಿ. ಓಕೆ. ಸೊ ಈಗ ನೀವು ನಿಮ್ಮದು ಚಾನಲ್ಗೆ ಏನೂ ಸಮಸ್ಯೆ ಆಗಬಾರ್ದು ಅಂತಂದರೆ ನೀವು ಏನೇನು ಫಾಲೋ ಮಾಡಬೇಕು. ಸೊ ನೋಡಿ, ನಂಬರ್ 1 ನಿಮ್ಮ ಓನ್ ವಾಯ್ಸ್ಗಳನ್ನ ಯೂಸ್ ಮಾಡಿ ಆಯಿತಾ. ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಓನ್ ವಾಯ್ಸ್ನ ಯೂಸ್ ಮಾಡಿ, ಎಲ್ಲ ವೀಡಿಯೋಗೂ ನಿಮ್ಮದೇ ಓನ್ ವಾಯ್ಸ್ ಯೂಸ್ ಮಾಡಿ ಆಯಿತಾ. ಸೊ ನೆಕ್ಸ್ಟು ನೀವು AI ಜನ್ರೇಟೆಡ್ ವೀಡಿಯೋಸ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಆಯಿತಾ. ಆ ಥರದ್ದು ವೀಡಿಯೋ ಕಂಟೆಂಟ್ಗಳನ್ನ ನೀವೇನು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಆಮೇಲೆ ಈ ಎಡಿಟಿಂಗ್ ಬಗ್ಗೆ ನೀವೇನಾದರೂ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀರಾ ಅಂತಂದರೆ ಅದನ್ನು ಕೂಡ ನೀವು ಮಾಡ್ತಾ ಇರೋದನ್ನು ಪಕ್ಕದಲ್ಲಿ ನಿಮ್ಮ ಫೇಸ್ ತೋರಿಸಿ, ಪಕ್ಕದಲ್ಲಿ ಎಡಿಟ್ ಮಾಡೋದನ್ನು ತೋರಿಸಿ, ಆವಾಗ ಅದು ಕೂಡ ಏನೂ ಸಮಸ್ಯೆ ಆಗೋದಿಲ್ಲ. ಒಟ್ಟಾರೆ ಒಂದಷ್ಟು ಪಾಯಿಂಟ್ಸ್ಗಳು ನೀವು ಏನು ಫಾಲೋ ಮಾಡಬೇಕು ಅಂತ ಹೇಳಿದ್ದೀನಿ. ಒಟ್ಟಾರೆ ಏನು ಭಯ ಪಡೋದಕ್ಕೆ ಹೋಗಬೇಡಿ, ತುಂಬ ಭಯ ಪಡೋದಕ್ಕೆ ಹೋಗಬೇಡಿ. ನೀವು ಇಲ್ಲಿವರೆಗೂ ಏನಾದರೂ ಮಾಡಿದರೆ
ನೆಕ್ಸ್ಟ್ ಅದನ್ನು ಮಾಡೋಕ್ಕೋಗ್ಬೇಡಿ ಅಷ್ಟೇ. ಅದನ್ನೇ ಕಂಟಿನ್ಯೂ ಮಾಡ್ತಾಯಿತ್ತು ಅಂತಂದರೆ ಹಿಡ್ದಾಕ್ತಾರೆ ಚಾನಲ್ಗಳನ್ನ. ಸೊ ಇದರಿಂದ ಬಚಾವಾಗೋದಕ್ಕೆ ಇಷ್ಟು ಐಡಿಯಾಸ್ನ ನಿಮಗೆ ಕೊಡ್ಬೋದು ಸದ್ಯಕ್ಕೆ. ಆದಷ್ಟು ಯಾರಿಗೂ ಈ ಥರದ್ದು ಆಗೋದು ಬೇಡ, ಒಳ್ಳೇದಾಗಲಿ ಎಲ್ರಿಗೂ ಕೂಡ. ಯಾಕೆಂದರೆ ಕಷ್ಟಪಟ್ಟು ಚಾನಲ್ ಮಾಡಿರ್ತೀರ, ಇದಕ್ಕಿದಂಗೆ ಡಿಮಾನಿಟೈಸ್ ಮಾಡ್ತಾರೆ ಅಂತಂದರೆ ಅದು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕಂಟೆಂಟ್ ಓನಾಗಿ ಮಾಡೋದಕ್ಕೆ ಟ್ರೈ ಮಾಡಿ, ಇದಕ್ಕೆ ಸಿಗಾಕೋಬೇಡಿ ಗೈಸ್ ಅಷ್ಟೇ. ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.